ಪ್ರೊಡಕ್ಷನ್ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ರೀಚ್ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ. ಕಾರಣ ಏನಿಲ್ಲ, ಶೂಟಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ, ಆಮೇಲೆ ಸಾಂಗ್ಸ್ಗಳ ಕೆಲಸ ನಡೀತಾ ಇದೆ. ಏನು ಕಾರಣ ಅಂತ ಏನಿಲ್ಲಪ್ಪ, ಸಿನಿಮಾ ಶುರು ಮಾಡಿದ್ವಿ, ಮುಗಿತಾ ಬಂತು. ನಮ್ಮದೇನಿಲ್ಲ, ಒಂದೇ ಸ್ಟ್ರೆಚಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು. ಮಧ್ಯ ಬೇರೆ ಸ್ವಲ್ಪ ನಮ್ಮ ಕೆಲಸಗಳಿದ್ದು, ಆ ಕೆಲಸಗಳಿಂದ ಇದಾಯಿತು. ಸೊ ದೆನ್ ಅದಾದಮೇಲೆ ಬಂದು ಶೂಟಿಂಗ್ ಮಾಡಿಕೊಡು. ನಾವು ಯಾವ ಟೈಮಿಗೆ ಕರೆದು ಬಂದು ಶೂಟಿಂಗ್ ಮಾಡಿಕೊಡಿ, ಏನು ತೊಂದರೆ ಇಲ್ಲ. ಓಕೆ. ಸೊ ನಥಿಂಗ್ ಇರ್ತವೆ ಕಮರ್ಷಿಯಲ್. ನಿಮಗೆ ತುಂಬ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ಜನಕ್ಕೆ ರಂಜಿಸೋಕ್ಕಾಗಲಿ. ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ, ಏನು ಗುರು ಬರುವಾಗಲೇ ಧೂಳೆ ಬುಸ್ಕೊಬತ್ತಾ ಇದೆಯಾ ಅಂತಾನೆ, ಇನ್ಮೇಲೆ ನಾವು ಹಂಗೆ ಅಂತಾರೆ. ಸೊ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವುದೋ ಚಿಕ್ಕದದು, ಬಟ್ ಬೇರೆ ಥರ ತುಂಬ ಇದೆ, ಬಟ್ ಎಮೋಷನಲ್ ಇದೆ, ಆರ್ಟ್ ಟಚ್ ಆಗುತ್ತೆ. ಸೊ ಪ್ರತಿಯೊಂದು ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟು ಇದಾಗಲಿ. ಮತ್ತು ಅಷ್ಟೇನಾ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. 24th ಐ ಆಮ್ ಶ್ಯೂರ್ ಈ ಸಾಂಗು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಜಯಂತ್ ಸಿನ್ಹಾ ಆಬ್ವಿಯಸ್ಲಿ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ, ರಿಸ್ಮಾನ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದೇನು 12th ಚೂರು 15th ಬಿಡ್ತೀನಿ. ಸೊ ನೋಡಿ, ಬೈಯರ್ ಬೈ ಕೇಳಿ ಚೆನ್ನಾಗಿರೋದು, ಪ್ರೇಮ್ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಬೆನ್ ತಟ್ಟಿ ಇನ್ನೂ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗ್ಬಿಟ್ಟಿದ್ದೀರಾ ಕರ್ನಾಟಕ ಫುಲ್. ಸೊ ಈ ಸಿನಿಮಾದಿಂದ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನ ಹೆಂಗ್ ತಗೊಂತೀರಾ? ಟ್ರೋಲಾ ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಕಷ್ಟ ಆಯಿತು, ಅದಕ್ಕಂತಲೇ ತುಂಬಾ ಪ್ರಿಪ್ರೇಷನ್ಸ್ ನಡೀತು. ಸೊ ಖಂಡಿತ ಪ್ರೇಮ್ ಸರ್ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ, ಆ ನಂಬಿಕೆ ನನಗಿದೆ. ಸರ್ ನೀವೇ ಶಾಕ್ ಆದ್ರಿ ಟ್ರೋಲಾ ಅಂತ? ಅಲ್ಲ, ಟ್ರೋಲು ಅಂದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲ್ ಅಂದರೆ ಭಯ ನನಗೆ, ಗೊತ್ತಾಯ್ತಾ? ಟ್ರೋಲ್ ಅಂದರೆ ಭಯ. ಒಂದು ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು, ಅವ್ರಿಗೂ ಹೊಟ್ಟೆ ತುಂಬಬೇಕು, ನಾವು ರೀಚ್ ಆಗ್ತೀವಿ. ಹೆಂಗೋ ಒಟ್ಟು ರೀಚ್ ಮಾಡ್ತಾರೆ ಗುರು, ಆಯಿತಾ ಗುರು? ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ, ನಮ್ಮ ಮಂಜು. ಹೌದು, ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ. 2 ಸಾಂಗ್ ಮಂಜು ಬರ್ದಿದ್ದೀನಿ, ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ. ಓಕೆ. ಈ ಸಾಂಗ್ ನಾನೇ ಆಡಿದ್ದೀನಿ. 24th ಬರೋದು ಕನ್ನಡ ನಾನೇ ಆಡಿದ್ದೀನಿ. ಕನ್ನಡ ನಾನು ಮತ್ತು ಕೈಲಾಸ್ ಕೇರ್ ಅವರು ಆಡಿದ್ದಾರೆ. ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಸ್ ಕೇರು ಮತ್ತು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅಲ್ಲಿ ಬರ್ದಿರಲ್ಲ ಇವರೇ. ಇಲ್ಲಿ ಮಂಜು ಬರ್ದಿದ್ರೆ, ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು, ಭಾಸ್ಕರ್ ಬತ್ತಲ್ಲ ತ್ರಿಬಲ್ ಅವ್ರು ಬರ್ದಿದ್ದಾರೆ. ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಆ್ಯಂಡ್ ಮಲಯಾಳಮಲ್ಲಿ ಗೋಪಾಲ್ ಕೃಷ್ಣನ್ ಬರ್ದಿದ್ದಾರೆ. ಸೊ ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ. ಸೊ ನೋಡಿ, ಬರುತ್ತೆ ಸಾಂಗು ಕೇಳಿ. ಎಲ್ಲ ನನಗೆ ನಾನೇ ಹೋಗಲ್ ಕೇಳಿದ್ರೆ ಚೆನ್ನಾಗಿರಲ್ಲ. ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ. ಬಿಕಾಸ್ ಆಫ್ ಟೈಮ್ ಇತ್ತು, ನಮಗೆ ಟೈಮ್ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು, ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ. ಸೊ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಲಿಸಿದ್ರೆ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು. ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ KVN ಪ್ರೊಡಕ್ಷನ್ನು. ಸೊ ಮಾಡಿದ್ದೀವಿ. ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಬರುತ್ತೆ ನೋಡಿ. ಓಕೆ, ಆಮೇಲೆ ಹೇಳೋಣ. ಅವ್ನಿಗೆ ಈಗಲೇ ಹೇಳ್ಬಿಡ್ತಾರೆ ಎಲ್ಲರೂ. ಯೂಶಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನು ಅಂದರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೋ ಒಬ್ರು ಬರೀತಾರೆ. ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು, ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ, ಆಮೇಲೆ ಇದೊಂದೇ ಅಲ್ಲದಲ್ಲೇ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ, ಮಲಯಾಳಂಗೂ ಅವರೇ ಕೂತಿದ್ರು, ತಮಿಳ್ಗೂ ಅವರೇ ಕೂತಿದ್ರು, ಹಿಂದಿಗೂ ಅವರೇ ಕೂತಿದ್ರು, ಎಫರ್ಟ್ಸ್ ಹಾಕಿ. ಅಂದರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ಸಾಂಗ್ಗೆ ಬರೀ ಕನ್ನಡ ಗೆಲ್ದಲ್ಲೇ ಮಿಗತಾ ಬೇರೆ 5 ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡ್ಯಾರ, ಎಫರ್ಟ್ ಹಾಕಿ ಮಾಡ್ಯಾರ. ಥ್ಯಾಂಕ್ ಯು ಮಕ್ಕಳ. 24th. ಓಕೆ ಸರ್ ಲಾಸ್ಟ್ ಧ್ರುವ ಸರ್ಗೆ ಡೈಲಾಗ್ಸ್ಗೆ ಅಂತಾನೆ ಸಿಕ್ಕಾಬಡೆ ಫ್ಯಾನ್ಸ್ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು, ಅವ್ರ ಮ್ಯಾನೇಜರ್ ಅಂದ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು. ಬಟ್ ಈ ಸಿನಿಮಾ ತಂದ್ರೆ ತಗೊಂಡಾಗ ಸೊ ಏನಾದ್ರು ಚೇಂಜ್ ಅವ್ರು ಏನಾದ್ರು ಇದೆಯಾ ಡೈಲಾಗ್ಸ್? Ashwavega English News. Coming soon. Your channel, your voice, your trust.